ಕುಂದಾಪುರ ತಾಲೂಕಿನ ಕಾಳಾವರದ ಶ್ರೀ ಮಹಾಲಿಂಗೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಡಿಸೆಂಬರ್ 7ರ ಭಾನುವಾರದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸನಾತನ ಧರ್ಮಸೇವಾ ಸಂಸ್ಥೆಯ ನೂತನ ಕಾಳಾವರ ಘಟಕ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿತು. ಹಂಗಾರಕಟ್ಟೆ ಬಾಳೆಕುದ್ರು ಶ್ರೀಮಠದ ಶ್ರೀ ವಾಸುದೇವ ಸದಾಶಿವಾಶ್ರಮದ ಮಹಾಸ್ವಾಮಿಗಳಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ, ಆತ್ಮೋನ್ನತಿ ಆಸ್ತಿಕ ಸಮಾಜದ ಉದ್ದೇಶವಾಗಬೇಕು, ಸರಿಯಾದ ದಾರಿಯಲ್ಲಿ ನಡೆಯುವ ಮೂಲಕ ಧರ್ಮಸ್ಥಾಪನೆ ಮಾಡಬೇಕು ಎಂದರು. ಪುರಾಣೋಕ್ತ ಕಲ್ಪನೆಗಳೆಲ್ಲ ಇದೆ, ಅದು ನಮ್ಮ ಭಾವನಾತ್ಮಕ ವಿಷಯ. ಈ ಎಲ್ಲದರ ಸಂಯೋಜನೆಯನ್ನು ಮಾಡಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳೋ ಉದ್ದೇಶದಿಂದ ಶಂಕರಾಚಾರ್ಯರು ಒಂದು ಉತ್ತಮವಾದಂತಹ ಒಂದು ಸಿದ್ಧಾಂತ ತರ್ತಾರೆ, ಅದ್ವೈತ ಸಿದ್ಧಾಂತ ಅಂಥೇಳಿ. ಅದ್ವೈತ ಅಂತ ಹೇಳಿ ದ್ವೈತ ಇಲ್ಲ ಅಂಥೇಳಿ, ಎಲ್ಲ ಒಂದೇ ಅಂಥೇಳಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಷಣ್ಮತದವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಷಣ್ಮತ ಪ್ರತಿಷ್ಠಾಪನಾಚಾರ್ಯ ಅಂಥೇಳಿ ಶಂಕರ ಭಗವತ್ಪಾದರಿಗೆ ಬಿರುದು ಬರ್ತದೆ. ಹೀಗೆ ಶಂಕರ ಭಗವತ್ಪಾದರು ಭಾರತದಾದ್ಯಂತ ಹಲವಾರು ಮಠಗಳನ್ನು ಸ್ಥಾಪನೆ ಮಾಡಿ, ಈ ಗ್ರಾಮದೇವರ ಕಲ್ಪನೆ ನಾವೆಲ್ಲ ಸೇರಿಕೊಳ್ಬೇಕು, ಒಂದು ಗ್ರಾಮದೇವರು ಅಂತ ಇರಬೇಕು, ಅಲ್ಲಿ ವಾರ್ಷಿಕವಾಗಿ ಉತ್ಸವಾದಿಗಳು ಆಗಬೇಕು. ಆ ಒಂದು ಉದ್ದೇಶಕ್ಕಾಗಿ ಆದರೂ ಅಲ್ಲಿರುವಂತಹ ಪ್ರಜೆಗಳೆಲ್ಲ, ಅಲ್ಲಿ ವಾಸ ಮಾಡುವಂತಹ ಜನಗಳೆಲ್ಲ ಆ ಪ್ರದೇಶಕ್ಕೆ ಬಂದು ಸೇರಿಕೊಂಡು ಆ ಗ್ರಾಮದೇವರ ಉತ್ಸವವನ್ನು ಮಾಡುವಂತಹದ್ದು, ಇಂಥದ್ದೆಲ್ಲ ಪರಿಕಲ್ಪನೆ ನಮ್ಮಲ್ಲಿ ಮೂಡಬೇಕು ಅಂಥೇಳಿ ಚಿಂತನೆ ಮಾಡ್ತಾರೆ. ಪ್ರತಿಯೊಂದು ಪ್ರದೇಶದಲ್ಲಿ ಒಂದೊಂದು ಗುರುಮಠವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನು? ಸಂಘಟನೆ ಮಾಡುವಂತಹ ಉದ್ದೇಶ. ನಮಗೆ ಆತ್ಮ ಉನ್ನತಿ ಆಗಬೇಕು, ಭಗವಂತನ ಮೇಲೆ ಭಕ್ತಿ ಮಾಡಬೇಕು, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಮನಸ್ಸು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಮನಸ್ಸು ಅಂತ ಹೇಳುವಂಥದ್ದು ಮರ್ಕಟ, ಮಂಗನ ಹಾಗೆ, ಅದು ಚಂಚಲ ಆಗುವಂಥದ್ದು ಅದರ ಸಹಜ ಸ್ವಭಾವ. ಅದನ್ನು ಒಂದು ನಿಯಂತ್ರಣಕ್ಕೆ ತರಬೇಕಾದರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳಬೇಕು. ಆ ಪ್ರಭಾವ ಬೀಳುವಂಥ ಕೆಲಸ ಹೇಗಾಗಬೇಕು? ದೇವಸ್ಥಾನಗಳು, ಮಠಗಳು ಎಲ್ಲ ಸಮಸ್ತರು ಒಟ್ಟಿಗೆ ಸೇರಿಕೊಂಡು ಒಂದು ಭಕ್ತಿಯಿಂದ ಒಂದು ಕ್ಷೇತ್ರದಲ್ಲಿ, ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಅಗಾಧವಾದಂತಹ ಒಂದು ಪ್ರೇರಣೆ, ಒಂದು ನಿಶ್ಚಲತೆ ಪ್ರಾಪ್ತಿಯಾಗ್ತದೆ. ಆ ಉದ್ದೇಶಕ್ಕಾಗಿ ಶಂಕರರು ಇಂತಹ ಸತ್ಕರ್ಮ ಮಾಡುವುದಕ್ಕೋಸ್ಕರವಾಗಿ ಮಠಗಳ ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆ ಯಾಕೆ ಹುಟ್ಟು ಹಾಕಿದ್ದಾರೆ, ಈ ಸಂಸ್ಥೆಯ ಉದ್ದೇಶಗಳೇನು? ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದರ ಉದ್ದೇಶ ಸ್ಪಷ್ಟತೆ ಇರಬೇಕು. ಹಾಗಾಗಿ ಆ ಉದ್ದೇಶಗಳನ್ನ ತನ್ನ ಪ್ರಾಸ್ತಾವಿಕ ಮಾತುಗಳಿನೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಅಜಿತ್ ಶೆಟ್ಟರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಾವು ಯಾವುದಕ್ಕೋಸ್ಕರ ಈ ಸನಾತನ ಧರ್ಮ ಸೇವಾ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದೀವಿ ಅನ್ನುವಂಥದ್ದು ವಿಚಾರ, ಈ ವಿಚಾರವನ್ನು ಎಲ್ಲರ ಹತ್ರಲ್ಲೂ ಹಂಚ್ಕೊಳ್ಳೇಬೇಕು. ಯಾಕಂದ್ರೆ ಇವಾಗಲೇ ತುಂಬಾ ಪ್ರಶ್ನೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದವರಿಗೂ ಕೂಡ ಮಾಡಿದ್ರಂತೆ. ಆದ್ರೆ ಇದರ ಮೂಲ ಉದ್ದೇಶ ಏನ್ ಕೇಳಿದ್ರೆ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನ ಮತ್ತೆ ನಮ್ಮ ಧರ್ಮವನ್ನ ರಕ್ಷಣೆ ಮಾಡುವುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಯಾಕಂದ್ರೆ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡುವುದರೊಂದಿಗೆ ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು, ಮತ್ತೆ ನಮ್ಮ ಸನಾತನಿಗಳನ್ನೆಲ್ಲ ನಾವು ಒಗ್ಗೂಡಿಸಬೇಕು. ವಿಶೇಷ ಅಂತ ಹೇಳಿದ್ರೆ ನಮ್ಮನ್ನು ನಾವು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕಿಂತಲೂ ಮೊದಲು ನಮ್ಮನ್ನ ನಾವು ಸನಾತನಿ ಅಂತ ಹೇಳ್ಕೊಳ್ಬೇಕು. ಯಾಕಂದ್ರೆ ಸನಾತನಿ ಅನ್ನುವಂಥದ್ದು ಮೂಲ ಧರ್ಮ. ಇಡೀ ಭೂಮಂಡಲದಲ್ಲಿ ಇರುವುದು ಒಂದೇ ಧರ್ಮ. ಅದನ್ನ ಬಿಟ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು, ಬೌದ್ಧರು, ಪಾರ್ಸಿ, ಯಹೂದಿ, ಸಿಖ್ ಇದೆಲ್ಲ ಮತ, ಹತ್ತಾರು ಧರ್ಮ ಎಂದು ಕೂಡ ಇರ್ಲಿಕ್ಕಿಲ್ಲ. ಆದ್ರೆ ಅದೀಗ ಅದರಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಅದನ್ನ ಧರ್ಮವನ್ನಾಗಿ ಪರಿವರ್ತನೆ ಮಾಡಿ ಆಯ್ತು, ಅದನ್ನ ನಮ್ಮಿಂದ ಅದನ್ನ ಇಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಈ ಭೂಮಂಡಲದ ಇತಿಹಾಸದ ಪ್ರಕಾರ ಭೂಮಿಯಲ್ಲಿ ಶ್ರೀಹರಿಯ ಸೇವೆ ನಡೀತಾನೆ ಇರ್ಬೇಕಂತೆ. ಇದು ನಮ್ಮ ಭಗವದ್ಗೀತೆ ಹೇಳುತ್ತೆ, ಶ್ರೀಮದ್ ಭಾಗವತಲ್ಲೂ ಕೂಡ ಕೊಟ್ಟಿದ್ದಾರೆ, ವಿಷ್ಣು ಪುರಾಣದಲ್ಲೂ ಕೂಡ ಕೊಟ್ಟಿದೆ. ಭೂಮಿಯಲ್ಲಿ ಪುಣ್ಯದ ಕೆಲಸ ಆಗ್ಬೇಕು, ಅದು ಪುಣ್ಯದ ಕೆಲಸ ಮತ್ತೆ ಭೂಮಿಯಲ್ಲಿ ಪುಣ್ಯ ನೆಲೆ ಆಗಬೇಕಾದ್ರೆ ಅದು ಶ್ರೀಕೃಷ್ಣನ ಸೇವೆ ಮಾತ್ರ. ಶ್ರೀಕೃಷ್ಣನ ಸೇವೆಯಿಂದ ಭೂಮಿಯಲ್ಲಿ ಪುಣ್ಯ ನೆಲೆ ಆಗ್ತದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇವಾಗಲೇ ಭೂಮಿಯಲ್ಲಿ ತುಂಬಾ ಪಾಪ ನೆಲೆಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಪಾಪ ನೆಲೆಯಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಕಾಣ್ತಾ ಉಂಟು. ಯಾಕಂದ್ರೆ ಇವತ್ತು ಪುಣ್ಯ ಮತ್ತೆ ಪಾಪ ಇದೆರಡು ಕಣಿಗೆ ಕಾಣುವುದಿಲ್ಲ. ಕಣಿಗೆ ಕಾಣುವುದು ಒಂದೇ, ಪ್ರಕೃತಿ ವಿಕೋಪದಿಂದ ಭೂಮಿಯಲ್ಲಿ ಪಾಪ ನೆಲೆ ಆಗಿದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಆ ಪ್ರಕೃತಿ ವಿಕೋಪಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಅದು ಪಂಚಭೂತ ದೇವತೆಗಳು. ಈ ಪಂಚಭೂತ ದೇವತೆಗಳಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಆಕಾಶ, ಭೂಮಿ, ಬೆಂಕಿ, ಗಾಳಿ, ನೀರು. ಈ 5 ದೇವತೆಗಳೇನಾದರೂ ಮುನಿದು ನಿಂತರೆ
ಇಡೀ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತೆ. ಆ 5 ದೇವತೆಗಳು ಮುನಿದು ನಿಲ್ಲಿಕ್ಕೆ ಮೂಲ ಕಾರಣ ಏನಂದರೆ ಭೂಮಿಯಲ್ಲಿ ಪಾಪ. ಯಾವಾಗ ಭೂಮಿಯಲ್ಲಿ ಪಾಪ ನೆಲೆಯಾಗ್ತದೋ ಆವಾಗ ಪಂಚಭೂತ ದೇವತೆಗಳು ತಮ್ಮ ತಾಳ್ಮೆಯನ್ನು ಕಳ್ಕೊಳ್ತದೆ ಅಂತ ಹೇಳಿ ವಿಷ್ಣು ಪುರಾಣ ಹೇಳ್ತದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ನಮಗನ್ನಿಸ್ಬೋದು, ನಮಗೇನು ಕೇರಳದಲ್ಲಿ ವಯನಾಡಲ್ಲಾಗಿದೆ, ಅಂಕೋಲ ಶಿರೂರಲ್ಲಾಗಿದೆ, ಅಲ್ಲಾಗಿದೆ, ಕಾಶ್ಮೀರದಲ್ಲಾಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ ಅಂತೇಳಿ ನಾವು ಎನ್ಸ್ಕೊಳ್ಬೋದು. ಇಂದು ಅಲ್ಲಾಗಿದೆ, ನಾಳಿನ ದಿನದಲ್ಲಿ ಇಲ್ಲೂ ಆಗ್ಬೋದು. ಆದ್ದರಿಂದ ಏನು ಇತಿಹಾಸ ನಾವು ತಿಳಿದಿದ್ದೀವೋ ಆ ಇತಿಹಾಸದ ಪ್ರಕಾರ ನಾವು ಸಾಧ್ಯವಾದಷ್ಟು ಶ್ರೀಹರಿಯ ಸೇವೆಯನ್ನು ಮಾಡೋದರೊಂದಿಗೆ ಪ್ರತಿಯೊಬ್ಬ ಸನಾತನಿಯು ಒಂದಾಗಬೇಕು ಅನ್ನುವಂಥದ್ದು. ಇವಾಗಲೇ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ರಾಜಕೀಯವಾಗಿ ಒಡೆದೋಗಿದ್ದೀವಿ, ಜಾತಿ ವಿಚಾರದಲ್ಲಿ ಒಡೆದು ಹೋಗಿದ್ದೀವಿ, ನಾವೇ ದ್ವೇಷ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅದೆಷ್ಟೋ ದೇಶ ಉಂಟು, ಸಾಧಾರಣ 193 147 ಎಷ್ಟೋ ದೇಶ ಉಂಟು. ಅಷ್ಟೋ ದೇಶ ಕಂಪೇರ್ ಮಾಡೋದಿದ್ರೆ ಇಡೀ ಪ್ರಪಂಚದಾದ್ಯಂತ ತಮ್ಮ ದೇಶದಲ್ಲೇ ಹುಟ್ಟಿ ತಮ್ಮ ದೇಶಕ್ಕೆ ಧಿಕ್ಕಾರ ಕೂಗ್ತಾ ಇರುವಂಥ ಏಕೈಕ ರಾಷ್ಟ್ರ ಅಂದರೆ ಅದು ನಮ್ಮ ಭಾರತ. ಅಷ್ಟೇ ಅಲ್ಲದೆ ತಮ್ಮ ಧರ್ಮದಲ್ಲೇ ಹುಟ್ಟಿ ಒಂದೇ ಸೇಮ್ ಧರ್ಮದಲ್ಲಿ ಹುಟ್ಟಿ ಆ ಧರ್ಮದ ಬಗ್ಗೆ ಧಿಕ್ಕಾರ ಮತ್ತು ಆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು, ಆ ಧರ್ಮದ ಬಗ್ಗೆ ವ್ಯಂಗ್ಯ ಮಾಡಿ ಮಾತಾಡ್ತಾ ಇರುವಂಥ ಏಕೈಕ ಧರ್ಮ ಅಂತ ಹೇಳಿದರೆ ಅದು ನಮ್ಮ ಹಿಂದೂ ಧರ್ಮ. ಆದ್ದರಿಂದ ಇದನ್ನೆಲ್ಲ ಸಾಧ್ಯವಾದಷ್ಟು ನಮ್ಗೆ ಇಡೀ ದೇಶದಲ್ಲ ನಮ್ಮಿಂದ ಸರಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಇಲ್ಲಿ ನಮ್ಮಿಂದ ಏನಾಗುತ್ತೋ ನಮ್ಮ ಈ ಸನಾತನ ಧರ್ಮ ಸೇವಾ ಸಂಸ್ಥೆ ಈ ಸಂಘಟನೆ ಎಷ್ಟರ ಮಟ್ಟಿಗೆ ವ್ಯಾಪಿಸುತ್ತೋ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಈಗ ಉದಾಹರಣೆಗೆ ಕುಂದಾಪುರ ತಾಲೂಕಿನಲ್ಲಿ ಸಾಧಾರಣ ಒಂದು 51 ಪಂಚಾಯತಿ ಇತ್ತು. ಆ 51 ಪಂಚಾಯತಿ ವ್ಯಾಪ್ತಿಯಲ್ಲಿಯೂ ಕೂಡ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಬೇಕಂತ ನಾವು ಎನ್ಸ್ಕೊಂಡಿದ್ದೀವಿ, ಅಲ್ಲಲ್ಲಿ ಸಂಘಟನೆ ಮಾಡಿ. ಹಾಗೆಯೇ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಯುವಾಗ ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲರೂ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಗ್ಗೂಡಿ ಸಾಮೂಹಿಕವಾಗಿ ಶ್ರೀಹರಿಯನ್ನು ಸ್ತುತಿಸಬೇಕಾದಂಥದ್ದು. ಯಾಕಂತ ಹೇಳಿದರೆ ನಮಗೆ ಈ ಭೂಮಿಯಲ್ಲಿ ಪಾಪ ಆದ ವಿಚಾರ ಗೊತ್ತುಂಟು, ಆದರೆ ಯಾರಿಂದ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭೂಮಿಯಲ್ಲಿ 84 ಲಕ್ಷ ಜೀವರಾಶಿ ಉಂಟು, ಆದರೆ ಅದರಲ್ಲಿ 83,99,999 ಜೀವರಾಶಿ ಕೂಡ ಪಾಪ ಮಾಡುವುದಿಲ್ಲ. ಪಾಪ ಮಾಡುವುದು ಕೊನೆಯ ಏಕೈಕ ರಾಶಿ, ಅದು ಬುದ್ಧಿಜೀವಿ ನಡೆದಾಡುವ ದೇವತೆಗಳು ಎನಿಸಿಕೊಂಡಂಥ ನಾವು ಮನುಷ್ಯರೇ ಪಾಪ ಮಾಡ್ತಾ ಇರುವಂಥದ್ದು. ಈಗ ನಾವು ಮಾಡಿದ್ದ ಪಾಪವನ್ನು ನಾವೇ ಸರಿಗೊಳಿಸಬೇಕು. ಅಟ್ಲೀಸ್ಟ್ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನಮ್ಮಿಂದ ಆಗುವಂಥ ಕರ್ಮವೂ ಕಡಿಮೆ ಆಗ್ತದೆ. ಹಾಗೆಯೇ ಈ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ನಮಗೆ ಕಾಣುವುದಿಲ್ಲ, ಆದರೆ ಭೂಮಿಯಲ್ಲಿ ಖಂಡಿತ ಪುಣ್ಯ ನೆಲೆ ಆಗ್ತದೆ. ಯಾವಾಗ ಭೂಮಿಯಲ್ಲಿ ಪುಣ್ಯ ನೆಲೆ ಆಗ್ತದೋ ಆವಾಗ ಭೂಮಿಯಲ್ಲಿ ಪುಣ್ಯಾತ್ಮರ ಜನನವಾಗ್ತದಂತೆ. ಆ ಪುಣ್ಯಾತ್ಮರು ಹೇಗಿರ್ಬೇಕಂತ ಹೇಳಿದರೆ ಅಥವಾ ಹೇಗಿರ್ತಾರೆ ಅಂತ ಹೇಳಿದರೆ ಅವರು ಹೆಚ್ಚು ಕಡಿಮೆ ದೀರ್ಘ ಆಯುಷ್ಯದೊಂದಿಗೆ ಮಹಾಪರಾಕ್ರಮಿಗಳು ಮಹಾಶೌರ್ಯವಂತರಾಗಿ ಈ ಧರ್ಮದ ಹಾಗೂ ಈ ಭರತ ಭೂಮಿಯ ರಕ್ಷಣೆ ಮಾಡುವಂಥರಾಗ್ತಾರಂತೆ. ಆದ್ದರಿಂದ ನಾವೆಲ್ಲರೂ ಈ ಭೂಮಿಯಲ್ಲಿ ಪುಣ್ಯ ನೆಲೆಯಾಗುವಂಥ ಕೆಲಸವನ್ನು ಮಾಡುವಂಥರಾಗಬೇಕಾಗಿ ನಾವು ಕೇಳ್ಕೊಳ್ತೇವೆ. ನಾವು ಸಾಮಾಜಿಕವಾಗಿ ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಭೂಮಿಯಲ್ಲಿ ಪುಣ್ಯ ನೆಲೆಯಾಗಬೇಕಾದ್ರೆ ಇದೇ ರೀತಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇವತ್ತು ನಮ್ಮ ಕೆಲವೊಂದು ಸಂಘಟನೆಯವರು ಕರೆ ಕೊಡ್ತಾ ಇದ್ದಾರೆ, ಏಳಿ ಎದ್ದೇಳಿ ಹಿಂದೂಗಳೇ ಅಂತ ಹೇಳಿ. ಹೌದು, ಏಳಿ ಎದ್ದೇಳಿ ಅಂತ ಹಿಂದೂಗಳೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ನಾವೇ ನಾಶ ಮಾಡ್ತಿದ್ದೀವಿ, ಅದು ನಮಗೆ ನ್ಯೂ ಫ್ಯಾಷನ್. ಆದ್ದರಿಂದ ಅದರಲ್ಲಿ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೀವು ಪಾಲನೆ ಮಾಡ್ತಿದ್ದೀರಲ್ಲ, ಅದರ ಇತಿಹಾಸ ಎಷ್ಟು ಗೊತ್ತುಂಟಾ? ಅದು ಎಲ್ಲಿಂದ ಸೃಷ್ಟಿಯಾಯಿತು, ಯಾರಿಂದ ಸೃಷ್ಟಿಯಾಯಿತು? ಸಾಮಾನ್ಯ ಮನುಷ್ಯರಿಂದ ಸೃಷ್ಟಿಯಾದಂಥದ್ದು. ಸಾಧಾರಣ ಖಾಲಿ 2,500 ವರ್ಷದಿಂದ 3,000 ವರ್ಷದ ಇತಿಹಾಸ ಇರುವಂಥ ಪಾಶ್ಚಿಮಾತ್ಯ ಸಂಸ್ಕೃತಿ. ಅವರ ಧರ್ಮಕ್ಕೆ ಕಂಪೇರ್ ಮಾಡಿದ್ರೆ ಏನಾದರೂ ಅರ್ಥ ಇದ್ದಿರ್ಬೋದು, ಆದರೆ ನಮ್ಮ ಧರ್ಮಕ್ಕೆ ಕಂಪೇರ್ ಮಾಡಿದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಯಾವುದೇ ರೀತಿಯ ಅರ್ಥ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ತುಂಬಾ ಅರ್ಥ ಉಂಟು. ನಮ್ಮ ಸಂಸ್ಕೃತಿ ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿ 12 ಕೋಟಿ ವರ್ಷದ ಇತಿಹಾಸ ಇರುವಂಥ ಸಂಸ್ಕೃತಿ. ಅದು ಎಲ್ಲಿಂದ ಬಂತು ಕೇಳಿದರೆ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಈ ಭೂಮಿಗೆ ನಮ್ಮ ಸಂಸ್ಕೃತಿಯನ್ನು ತಂದುಕೊಟ್ಟಿರುವಂಥದ್ದು. ನಿವೃತ್ತ ಮುಖ್ಯ ಶಿಕ್ಷಕ ರಘುವೀರ್ ಕಾಳಾವರ ಸ್ವಾಗತಿಸಿ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಪ್ರಾರ್ಥಿಸಿದರು. ಸಂದೇಶ್ ಶೆಟ್ಟಿ ಸಳ್ವಾಡಿ ಕಾರ್ಯಕ್ರಮ ನಿರೂಪಿಸಿ ನಿವೃತ್ತ ಯುವಜನ ಸೇವಾ ಕ್ರೀಡಾಧಿಕಾರಿ ದಿನಕರ ಹೆಗಡೆ ವಂದಿಸಿದರು. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ರಾಜೇಶ್ ಕಾರಂತ, ಕಾಡಿನಕೊಂಡ ತಾಯಿ ಸನ್ನಿಧಿಯ ಪ್ರಧಾನ ಅರ್ಚಕರಾದ ಯೋಗೇಶ್ ಪುರಾಣಿಕ್, ಅಡಿಗಾಸ್ ಯಾತ್ರಾ ಪ್ರವರ್ತಕ ನಾಗರಾಜ್ ಅಡಿಗ, ಕಾಳಾವರ ಶ್ರೀ ಮಹಾಲಿಂಗೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅಜಿತ್ ಕುಮಾರ್ ಶೆಟ್ಟಿ, ಮಾಜಿ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ಕಾಳಾವರ, ಚಂದ್ರಶೇಖರ್ ಹೆಗಡೆ ಶಾನಾಡಿ, ಕಾಳಾವರ ಗ್ರಾಮ ಪಂಚಾಯತ್ ಸದಸ್ಯ ರಘುರಾಮ ಶೆಟ್ಟಿ ಅಸೋಡು,
ಉದ್ಯಮಿಗಳಾದ ಶಂಕರ್ ಹೆಗಡೆ, ವಸಂತ ಶೆಟ್ಟಿ, ಸಂತೋಷ್ ಶೆಟ್ಟಿ ಮಂಡಾಡಿ, ಉಮೇಶ್ ಮಡಿವಾಳ ವಾಲ್ತೂರು, ವಿಜಯ್ ಪೂಜಾರಿ, ರಾಮಚಂದ್ರ ಶೇರಿಗಾರ್, ಸನಾತನ ಧರ್ಮ ಸೇವಾ ಸಂಸ್ಥೆ ಕಾಳಾವರದ ಸ್ಥಾಪಕಾಧ್ಯಕ್ಷ ಅಜಿತ್ ಕುಮಾರ್ ಶೆಟ್ಟಿ, ಗೌರವಾಧ್ಯಕ್ಷ ರತ್ನಾಕರ ಶೆಟ್ಟಿ ಕಾಳಾವರ ವನದುರ್ಗ ದೇವಸ್ಥಾನದ ಪಾತ್ರಿಗಳಾದ ಉಮೇಶ್ ಬಳೆಗಾರ ಮೊದಲಾದವರು ವೇದಿಕೆಯಲ್ಲಿ ಆಸೀನರಿದ್ದರು.